ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಸ್ವಾಗತ. 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 2 ಪಾಠ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಈ ಪಾಠದ 2ನೇ ಭಾಗ ಅರಣ್ಯಗಳು ಮತ್ತು ವನ್ಯಜೀವಿಗಳು. ಈ ಭಾಗವನ್ನು ಮುಂದುವರಿಸುವ ಮುನ್ನ ಹಿಂದಿನ ಭಾಗದ ಮುಖ್ಯಾಂಶಗಳನ್ನು ಒಮ್ಮೆ ಮೆಲುಕು ಹಾಕೋಣ ಹಾಗೂ ನೀಡಿರ್ತಕ್ಕಂಥ ಮನೆ ಕೆಲಸ 1ರ ಪ್ರಶ್ನೆಗಳ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ. ನಮ್ಮ ಹಿಂದಿನ ಭಾಗದ ಮುಖ್ಯಾಂಶಗಳು: ಮೊದಲಿಗೆನೇ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ಈ ಶೀರ್ಷಿಕೆಯ ಅರ್ಥವನ್ನು ನಾವು ತಿಳ್ಕೊಂಡ್ವಿ. ತದನಂತರ ಜೀವಿಯು ಪರಿಸರದ ಅವಿಭಾಜ್ಯ ಅಂಗ, ಕಾರಣ ಪರಿಸರದಲ್ಲಿರ್ತಕ್ಕಂಥ 5 ಮೂಲಭೂತ ನೈಸರ್ಗಿಕ ಸಂಪನ್ಮೂಲಗಳಿಂದಲೇ ಜೀವಿಯು ಮಾಡಲ್ಪಟ್ಟಿದೆ ಹಾಗೂ ಆ ಮೂಲಭೂತ 5 ನೈಸರ್ಗಿಕ ಸಂಪನ್ಮೂಲಗಳು ಏನು ನಾವು ಪಂಚಭೂತಗಳು ಅಂತ ಹೇಳ್ತೇವೋ ಅವುಗಳನ್ನೇ ಜೀವಿಯು ಅವಲಂಬಿಸಿದೆ ಎಂಬುದು ತಿಳಿದ್ವಿ. ಆದ ಕಾರಣ ಜೀವಿಯು ಪರಿಸರದ ಅವಿಭಾಜ್ಯ ಅಂಗ. ಅಷ್ಟೇ ಅಲ್ಲ, ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬುದನ್ನು ಸಹ ನಾವು ಅರ್ಥೈಸಿಕೊಂಡ್ವಿ. ಯಾಕಂದರೆ ಆ ಪರಿಸರದಲ್ಲಿರ್ತಕ್ಕಂಥ 5 ಮೂಲಭೂತ ನೈಸರ್ಗಿಕ ಸಂಪನ್ಮೂಲಗಳು, ಅವುಗಳನ್ನೇ ಪಂಚಭೂತಗಳು ಅಂತಲೂ ನಾವು ಕರೆದ್ವಿ. ಅವುಗಳ ರಕ್ಷಣೆ ತುಂಬ ಅವಶ್ಯಕ. ಅವೇ ಆಕಾಶೋ ವಾಯು, ವಾಯೋರಗ್ನಿ, ಅಗ್ನಿ ಆಪಃ, ಆಪಃ ಪೃಥ್ವಿ ಅಂತ. ಅಂದರೆ ಆಕಾಶ, ಸ್ಪೇಸ್, ಸ್ಕೈ ಅಂತ ಹೇಳ್ತೀವಿ. ಆ ಆಕಾಶದಿಂದ ಬಂದಿರತಕ್ಕಂಥದ್ದು ಅಟ್ಮಾಸ್ಫಿಯರ್, ಏರ್, ವಾಯು. ಆ ಏರಿಂದ ಉದ್ಭವಿಸಿರ್ತಕ್ಕಂಥದ್ದೇ ಬೆಂಕಿ, ಅಗ್ನಿ, ಫೈರ್. ಆ ಅಗ್ನಿಯಿಂದ ಬಂದಿರತಕ್ಕಂಥದ್ದೇ ಆಪಹ. ಆಪಹ ಅಂದರೆ ನೀರು, ವಾಟರ್. ಆ ಆಪಹದಿಂದಲೇ ಪೃಥ್ವಿ, ಭೂಮಿ, ಅರ್ತ್ ಅಂತ ನಾವು ಕರೀತೇವೆ. ಆದ ಕಾರಣ ಅವು ನಮ್ಮ ಅವಿಭಾಜ್ಯ ಅಂಗವಾಗಿದೆ. ಅವಿರ್ತಕ್ಕಂಥದ್ದು ಪರಿಸರದಲ್ಲಿ, ಅವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಅಷ್ಟೇ ಅಲ್ಲ, ಪರಿಸರ ಮಲಿನತೆಗೆ ಕಾರಣಗಳೇನು, ಅದರಿಂದ ಉಂಟಾದ ಪರಿಣಾಮಗಳೇನು ಹಾಗೂ ನಿವಾರಣೋಪಾಯಗಳನ್ನು ತಿಳಿದ್ವಿ. ಆ ನಿವಾರಣೋಪಾಯಗಳಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಹಾಗೂ ನಿತ್ಯ ಜೀವನದಲ್ಲಿ ಸಹ ಮುಖ್ಯವಾಗಿರ್ತಕ್ಕಂಥ 5 ಆರುಗಳ ಪಾಲನೆಯ ಬಗ್ಗೆ ಅರ್ಥೈಸಿಕೊಂಡ್ವಿ. ಆ 5 ಆರುಗಳು ನಿರಾಕರಣೆ ಅಥವಾ ರೆಫ್ಯೂಸ್, ಮಿತಬಳಕೆ ಅಥವಾ ರೆಡ್ಯೂಸ್, ಮರುಬಳಕೆ ರೀಯೂಸ್, ಮರು ಉದ್ದೇಶ ರೀಪರ್ಪಸ್, ಮರುಚಕ್ರೀಕರಣ ರೀಸೈಕಲ್. ರೆಫ್ಯೂಸ್, ರೆಡ್ಯೂಸ್, ರೀಯೂಸ್, ರೀಪರ್ಪಸ್ ಆ್ಯಂಡ್ ರೀಸೈಕಲ್, ಇವೇ 5 ಆರುಗಳು ಪರಿಸರ ರಕ್ಷಣೆಗಾಗಿ. ತದನಂತರ ಸಂಪನ್ಮೂಲಗಳ ನಿರ್ವಹಣೆಯ ಅಗತ್ಯತೆ ಖಂಡಿತ ಎಲ್ಲರ ಜವಾಬ್ದಾರಿನೂ ಆಗಿದೆ ಎಂಬುದನ್ನು ತಿಳಿದ್ವಿ. ಮನೆ ಕೆಲಸ 1, ಇದರ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ. ಪರಿಸರ ಸ್ನೇಹಿ ಆಗಿರುವಂತೆ ನಿಮ್ಮ ಮನೆಯಲ್ಲಿ, ನಮ್ಮ ಮನೆಗಳಲ್ಲಿ ನಾವು ಯಾವ ಚಟುವಟಿಕೆಗಳನ್ನು, ಯಾವ ದಿನಚರಿಯಲ್ಲಿ ಕಾರ್ಯಗಳನ್ನು ನಾವು ನಿರ್ವಹಿಸ್ಬೋದು ಪರಿಸರ ರಕ್ಷಣೆಯಲ್ಲಿ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿರುವಂತೆ ಕೈಗೊಳ್ಳುವ ಕ್ರಮಗಳು: ಮಿತ ಬಳಕೆ, ಅನಾವಶ್ಯಕವಾಗಿ ವಿದ್ಯುತ್ ಉಪಕರಣಗಳನ್ನು ಬಳಸಬಾರದು. ಉದಾಹರಣೆ ದೀಪಗಳು, ಫ್ಯಾನ್ ಇತ್ಯಾದಿ. ಅನವಶ್ಯಕವಾಗಿ ದೀಪಗಳು ಉರಿತಾ ಇದೆ ಅಂದರೆ ಅದನ್ನು ಸ್ವಿಚ್ ಆಫ್ ಮಾಡ್ತಕ್ಕಂಥದ್ದು. ಫ್ಯಾನ್ಗಳಾಗಲಿ, ಟ್ಯಾಪ್ಗಳಲ್ಲಿ ಬರ್ತಕ್ಕಂಥ ನೀರಾಗಲಿ, ಅನವಶ್ಯಕವಾಗಿ ನೀರು
ಟ್ಯಾಪಿನಿಂದ ಹೊರ ಬರ್ತಾ ಇದೆ, ಕೊಡ ತುಂಬಿದೆ, ಆದರೂ ಅದನ್ನು ಆಫ್ ಮಾಡ್ತಕ್ಕಂಥವರಿಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ನಾವೇನು ಮಾಡಬೇಕು? ಮಿತ ಬಳಕೆಯನ್ನು ಮಾಡಬೇಕು. ಮರುಚಕ್ರೀಕರಣ, ಪ್ಲಾಸ್ಟಿಕ್, ಗಾಜು, ಕಾಗದ ಇತ್ಯಾದಿಗಳನ್ನು ಬಿಸಾಡದೆ ಸಂಗ್ರಹಿಸಿ ಮರುಚಕ್ರೀಕರಣ ಕಾರ್ಖಾನೆಗಳಿಗೆ ನೀಡುವುದು. ಮರು ಬಳಕೆ, ಜಾಮ್ ಅಥವಾ ಉಪ್ಪಿನಕಾಯಿ ತುಂಬಿರುವ ಪ್ಲಾಸ್ಟಿಕ್ ಬಾಟಲ್ಗಳು ಖಾಲಿಯಾದ ನಂತರ ಅಡಿಗೆ ಮನೆಯಲ್ಲಿ ಇತರ ವಸ್ತುಗಳನ್ನು ಸಂಗ್ರಹಿಸಲು ಬಳಸಬಹುದು. ಮರು ಉದ್ದೇಶ, ಬಿರುಕು ಬಿಟ್ಟ ಮಣ್ಣಿನ ಪಾತ್ರೆ, ಮಡಿಕೆ ಅಥವಾ ಹಿಡಿಕೆ, ಮುರಿದ ಲೋಟಗಳನ್ನು ಸಣ್ಣ ಸಸ್ಯಗಳನ್ನು ಬೆಳೆಸಲು ಅಥವಾ ಪಕ್ಷಿಗಳಿಗೆ ಆಹಾರ ನೀಡಲು ಬಳಸಬಹುದು. ನಾವು ಹೇಳ್ತೇವೆ ಟೆಕ್ನಾಲಜಿ ಈಸ್ ಟ್ರಿಕ್ನಾಲಜಿ. ಇನ್ನು ಪರಿಸರ ಸ್ನೇಹಿಯಾಗಿರುವಂತೆ ನಿಮ್ಮ ಶಾಲೆಯಲ್ಲಿ ನೀವು ಯಾವ ಬದಲಾವಣೆಗಳನ್ನು ಸೂಚಿಸುವಿರಿ? ಈಗ ಶಾಲೆಯಲ್ಲಿ ಯಾವ ಬದಲಾವಣೆ ನಾವು ಮಾಡ್ಕೋಬೋದು ಪರಿಸರ ರಕ್ಷಣೆಯಲ್ಲಿ ಅಂತ ಹೇಳಿದರೆ, ಮೊದಲನೇದು ಜೈವಿಕ ವಿಘಟನೆಯಾಗುವ ತ್ಯಾಜ್ಯಗಳಿಗೆ ಹಸಿರು ಬಣ್ಣದ ಕಸದ ಬುಟ್ಟಿ ಹಾಗೂ ವಿಘಟನೆಯಾಗದ ತ್ಯಾಜ್ಯಗಳಿಗೆ ನೀಲಿ ಬಣ್ಣದ ಕಸದ ಬುಟ್ಟಿ ಇರಿಸುವುದು. ನೋಡಿ, ಇಲ್ಲಿ ವಿಘಟನೆಯಾಗುವ ತ್ಯಾಜ್ಯಗಳಿಗೆ ಹಸಿರು ಬಣ್ಣದ ಕಸದ ಬುಟ್ಟಿಯನ್ನು ಇಡ್ತೀರಿ, ವಿಘಟನೆಯಾಗದ ತ್ಯಾಜ್ಯಗಳಿಗೆ ನೀಲಿ ಬಣ್ಣದ ಕಸದ ಬುಟ್ಟಿಯನ್ನು ಇರಿಸುವಂಥದ್ದು. ಎರಡನೇ ಪಾಯಿಂಟ್, ಶಾಲೆಯ ಕಟ್ಟಡವು ಮಳೆ ನೀರು ಸಂಗ್ರಹಿಸುವ ರೀತಿಯಲ್ಲಿ ಮಳೆ ನೀರು ಕೊಯ್ಲು ವಿಧಾನವನ್ನು ಅಳವಡಿಸುವುದು. ಮೂರನೇದು, ಆಟದ ಮೈದಾನದ ಸುತ್ತಲೂ ಗಿಡಮರಗಳನ್ನು ಬೆಳೆಸುವುದು. ನಾಲ್ಕನೇದು, ಪರಿಸರ ದಿನಾಚರಣೆ, ಪರಿಸರ ಸಂಘ ರಚಿಸಿ ಪರಿಸರ ಸ್ನೇಹಿ ಚಟುವಟಿಕೆಗಳಾದ ಚಿತ್ರಕಲೆ, ಪ್ರಬಂಧ, ರಸಪ್ರಶ್ನೆ, ಚರ್ಚೆ ಸ್ಪರ್ಧೆ, ಬೀದಿ ನಾಟಕಗಳು ಇತ್ಯಾದಿಗಳನ್ನು ಹಮ್ಮಿಕೊಳ್ಳುವುದರಿಂದ ಪರಿಸರ ರಕ್ಷಣೆಯ ಜಾಗೃತಿಯನ್ನು ನಾವು ನಮ್ಮ ಎಲ್ಲ ಸ್ನೇಹಿತರಲ್ಲಿ ಮೂಡಿಸಬಹುದು. ಅಷ್ಟೇ ಅಲ್ಲ, ಬೀದಿ ನಾಟಕಗಳನ್ನು ಹಮ್ಮಿಕೊಳ್ಳೋದ್ರಿಂದ ಜನರಲ್ಲಿ ಪರಿಸರ ರಕ್ಷಣೆಯ ಅರಿವನ್ನು ಸಹ ನಾವು ಮೂಡಿಸಲು ಸಾಧ್ಯವಾಗುತ್ತೆ. ಎರಡನೇ ಪ್ರಶ್ನೆ, ಅಲ್ಪಾವಧಿಯ ಗುರಿಗಳೊಂದಿಗೆ ಪರಿಸರವನ್ನು ದುರ್ಬಳಕೆ ಮಾಡಿಕೊಳ್ಳುವುದರ ಅನುಕೂಲಗಳೇನು? ಉತ್ತರ, ಮೊದಲನೇ ಪಾಯಿಂಟ್, ಮಾನವನ ಮೂಲಭೂತ ಅಗತ್ಯಗಳನ್ನು ಪೂರೈಸುವುದು. ಎರಡನೇದು, ತ್ವರಿತ ಕೈಗಾರಿಕೀಕರಣ ಮತ್ತು ಅಭಿವೃದ್ಧಿ ಆಗುತ್ತೆ. ಮೂರನೇದು, ಜನರ ಜೀವನ ಶೈಲಿಯ ಸುಧಾರಣೆಯು ಮಾಲಿನ್ಯ ಮಟ್ಟವನ್ನು ಹೆಚ್ಚಿಸುತ್ತದೆ. ಜಾಗತಿಕ ತಾಪಮಾನ ಏರಿಕೆ, ಸಂಪನ್ಮೂಲಗಳ ಸವಕಳಿ ಇತ್ಯಾದಿಗಳು ಸಹ ಉಂಟಾಗುತ್ತೆ. ಮೂರನೇ ಪ್ರಶ್ನೆ, ಸಂಪನ್ಮೂಲಗಳು ನ್ಯಾಯಸಮ್ಮತವಾಗಿ ಹಂಚಿಕೆಯಾಗಬೇಕೆಂದು ನೀವೇಕೆ ಭಾವಿಸುತ್ತೀರಿ? ಅಷ್ಟೇ ಅಲ್ಲ, ಪ್ರಶ್ನೆ ಕಂಟಿನ್ಯೂ ಇದೆ. ನಮ್ಮ ಸಂಪನ್ಮೂಲಗಳ ನ್ಯಾಯಸಮ್ಮತ ಹಂಚಿಕೆಯು ವಿರುದ್ಧ ಕೆಲಸ ಮಾಡುತ್ತಿರುವ ಶಕ್ತಿಗಳು ಯಾವುವು? ಈ ಪ್ರಶ್ನೆ ಉದ್ದ ಇದೆ, ಅಲ್ಲಿಗಿದು ಅನ್ವಯ ಪ್ರಶ್ನೆ ಅಂತ. ಅನ್ವಯ ಪ್ರಶ್ನೆಯನ್ನು 2-3 ಬಾರಿ ನೀವು ಓದಿದ್ರೆ ಸರಳವಾಗಿ ಉತ್ತರಿಸಲು ಸಾಧ್ಯ ಆಗುತ್ತೆ ಮಕ್ಕಳ. ಇದು ಗಮನದಲ್ಲಿಟ್ಕೊಳ್ಳಿ. ಸಂಪನ್ಮೂಲಗಳ ವಿತರಣೆಯಲ್ಲಿ ಸಮಾನತೆ ಇರಬೇಕು. ಇದರಿಂದಾಗಿ ಶೋಷಣೆ, ವ್ಯರ್ಥತೆ ಮತ್ತು ದುರುಪಯೋಗವನ್ನು ನಿರ್ಬಂಧಿಸಬಹುದು. ಸಮ ಪ್ರಮಾಣದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಸಂಪನ್ಮೂಲಗಳ ಹಂಚಿಕೆ ಆಗೋದ್ರಿಂದ ನಾವು ಶೋಷಣೆಯನ್ನು, ಅದರ ವ್ಯರ್ಥತೆಯನ್ನು, ದುರುಪಯೋಗವನ್ನು ಸಹ ನಿಲ್ಲಿಸಬಹುದು. ದುರದೃಷ್ಟವಶಾತ್ ಮುಖ್ಯವಾಗಿ ಶ್ರೀಮಂತರು ಮತ್ತು ಶಕ್ತಿಶಾಲಿಗಳು ಈ ಸಂಪನ್ಮೂಲಗಳ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಬಡವರು ಅದರ ಆನಂದದಿಂದ ವಂಚಿತರಾಗುತ್ತಾರೆ. ಹೀಗಾಗಿ
ಶ್ರೀಮಂತ ಮತ್ತು ಶಕ್ತಿಯುತ ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಸಮಾನ ಹಂಚಿಕೆಯ ವಿರುದ್ಧ ಕೆಲಸ ಮಾಡುತ್ತಾರೆ. ಇಂದಿನ 2ನೇ ಭಾಗ ಇದೇ ಪಾಠದ ಅರಣ್ಯಗಳು ಮತ್ತು ವನ್ಯಜೀವಿಗಳು. ಅದರಲ್ಲಿ ಅರಣ್ಯಗಳು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು. ಅಷ್ಟೇ ಅಲ್ಲ, ಕಾಡುಗಳು ಹಸಿರು ಶ್ವಾಸಕೋಶಗಳಾಗಿ ಮತ್ತು ನೀರು ಶುದ್ಧೀಕರಣದ ವ್ಯವಸ್ಥೆಗಳಿಗಾಗಿ ನಿಸರ್ಗದಲ್ಲಿ ಕಾರ್ಯನಿರ್ವಹಿಸುತ್ತವೆ. ದೇ ಆರ್ ದ ಗ್ರೀನ್ ಲಂಗ್ಸ್ and water purifying system in the nature. Forests. So forests are the green lungs and water purifying systems. ಅರಣ್ಯಗಳು ಅಥವಾ ಕಾಡುಗಳು ಹಸಿರು ಶ್ವಾಸಕೋಶಗಳು. ಚಿತ್ರವನ್ನು ಗಮನಿಸಿದ್ರೆ ಆನಂದ. ಅರಣ್ಯಗಳು ಸೌಂದರ್ಯೋಪಾಸನ, ಐಸ್ಥೆಟಿಕ್ ವ್ಯಾಲ್ಯೂ ಇದೆ. ಇಲ್ಲಿ ನಾವು ನೋಡ್ತೀವಿ ಅರಣ್ಯದಲ್ಲಿ ಜೀವ ವೈವಿಧ್ಯತೆಯನ್ನು ಕಾಣ್ತಾ ಇದ್ದೇವೆ. ಆ ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು ಈ ಒಂದು ಅರಣ್ಯಗಳು. ಅರಣ್ಯಗಳ ಉಪಯೋಗಗಳು. ಇಂಥ ಜೀವ ವೈವಿಧ್ಯತೆಯ ತಾಣಗಳಾಗಿರ್ತಕ್ಕಂಥ ಅರಣ್ಯಗಳು ನಮಗೆ ಎಲ್ಲ ರೀತಿಯಲ್ಲಿ ಸಹ ಉಪಯೋಗವನ್ನು ಒದಗಿಸ್ತಾ ಇದ್ದಾವೆ. ಮೊದಲನೇದಾಗಿ 5 ಎಫ್ಗಳು, 5 ಎಫ್ಸ್: ಫುಡ್, ಫಾಡರ್, ಫ್ಯೂಯಲ್, ಫರ್ಟಿಲೈಸರ್ ಆ್ಯಂಡ್ ಫರ್ನಿಚರ್. 5 ಎಫ್ಸ್, 5 ಎಫ್ಗಳು ಅರಣ್ಯಗಳಿಂದ ನಮಗೆ ಸಿಗ್ತಕ್ಕಂಥ ಉಪಯೋಗ. ಫುಡ್, ಫಾಡರ್, ಫ್ಯೂಯಲ್, ಫರ್ನಿಚರ್, ಫರ್ಟಿಲೈಸರ್. ಇವಿಷ್ಟು. ಫುಡ್ ಅಂದರೆ ಆಹಾರ, ಫಾಡರ್ ಅಂದರೆ ಮೇವು, ಫ್ಯೂಯಲ್ ಅಂದರೆ ಇಂಧನ, ಫರ್ನಿಚರ್ ಅಂದರೆ ಪೀಠೋಪಕರಣ, ಫರ್ಟಿಲೈಸರ್ ಅಂದರೆ ಗೊಬ್ಬರ. ಸೊ ಇದನ್ನು ಈ 5 ಎಫ್ಗಳು ಪೂರ್ಣವಾಗಿ ನಮಗೆ ಅರಣ್ಯಗಳು ಅಥವಾ ಕಾಡುಗಳಿಂದ ಸಿಗುತ್ತೆ. ಆಹಾರ, ಮೇವು, ಇಂಧನ, ಗೊಬ್ಬರ ಹಾಗೂ ಪೀಠೋಪಕರಣ. ಆಹಾರಕ್ಕೆ ಒಂದು ಚಿತ್ರಣವನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಮೇವು, ಇಂಧನ, ಗೊಬ್ಬರ, ಎರೆಹುಳು ಗೊಬ್ಬರದ ಚಿತ್ರವನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಪೀಠೋಪಕರಣಗಳ ತಯಾರಿಕೆ. ಈ 5 ಎಫ್ಗಳು ಸಹ ಅರಣ್ಯಗಳಿಂದ ನಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಗಮನಿಸಿ, 5 ಎಫ್ಗಳನ್ನು ಈ ರೀತಿಯಲ್ಲಿ ನೀವು ನೆನಪಿನಲ್ಲಿ ಇಟ್ಕೋಬೋದು. ತುಂಬ ಸರಳ ರೀತಿಯಲ್ಲಿ ಅರಣ್ಯಗಳ ಉಪಯೋಗ. ಮೊಟ್ಟ ಮೊದಲನೇದೇ ಈ 5 ಎಫ್ಗಳು: ಫುಡ್ ಅಥವಾ ಆಹಾರ, ಫಾಡರ್ ಅಥವಾ ಮೇವು, ಫ್ಯೂಯಲ್ ಅಥವಾ ಇಂಧನ, ಫರ್ಟಿಲೈಸರ್ ಅಥವಾ ಗೊಬ್ಬರ, ಫರ್ನಿಚರ್ ಅಥವಾ ಪೀಠೋಪಕರಣ. ದ 5 ಎಫ್ಸ್. ಇನ್ನೂ ಅರಣ್ಯದ ಉಪಯೋಗಗಳಲ್ಲಿ 2ನೇ ಅಂಶ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ. ಅನೇಕ ಕಾರ್ಖಾನೆಗಳು, ಗಾಜು, ಸಿಮೆಂಟು, ಕಾಗದ, ಈ ಪ್ಲಾಸ್ಟಿಕ್, ರಬ್ಬರ್ ಕಾರ್ಖಾನೆ, ಈ ಎಲ್ಲ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುಗಳು ನಮಗೆ ಅರಣ್ಯಗಳಿಂದ ಸಿಗುತ್ತೆ. 3ನೇ ಪಾಯಿಂಟ್, ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತದೆ ಈ ಅರಣ್ಯಗಳು. ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವಂಥದ್ದು ಈ ಅರಣ್ಯಗಳು. ಹೇಗೆ ಅಂದರೆ, ಅರಣ್ಯಗಳಲ್ಲಿ ದಟ್ಟವಾದ ಗಿಡಮರಗಳು ಬೆಳೆದಿರ್ತವೆ. ಆ ಮರಗಳು ಮಣ್ಣನ್ನು ಹಿಡಿದಿಟ್ಟುಕೊಂಡಿರ್ತವೆ. ಮಳೆ ನೀರು ಬಂದಾಗ ಆ ಮಳೆ ನೀರು ಮಣ್ಣು ಹೀರ್ಕೊಳ್ಳುವ ಸಾಮರ್ಥ್ಯ ಆ ಬೇರುಗಳಿಗೂ ಸಹ ಹೊಂದಿರುತ್ತವೆ. ಆದ ಕಾರಣ ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ
ಅರಣ್ಯಗಳಿಗೆ ಇದೆ. ಔಷಧಿ ಸಸ್ಯಗಳನ್ನು ಒಳಗೊಂಡಿದೆ. ವಾತಾವರಣದಲ್ಲಿನ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಅನಿಲಗಳನ್ನು ಸಮಸ್ಥಿತಿಯಲ್ಲಿ ಇಡುತ್ತದೆ, ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ. ಇಂಥ ಅರಣ್ಯಗಳು ಭೂಮಿಯ ತಾಪಮಾನ ಹಾಗೂ ಜಲಚಕ್ರದ ನಿಯಂತ್ರಣವನ್ನು ಸಹ ಮಾಡ್ತಾ ಇದೆ. ನೋಡಿ, ಭೂಮಿಯ ತಾಪಮಾನ ಯಾಕೆ ಏರ್ತಾ ಇದೆ? ಭೂಮಿಯ ತಾಪಮಾನ ಅಂತ ಹೇಳಿದರೆ, ಗಿಡಮರಗಳನ್ನು ನಾವು ಹೆಚ್ಚು ನಾಶ ಮಾಡಿದಾಗ, ಅರಣ್ಯಗಳು ನಾಶ ಅಂದರೆ ಗಿಡಮರಗಳನ್ನು ಕಡಿದಾಗ, ಗಿಡಮರಗಳು ಕಡಿಕೆ ಹೆಚ್ಚಾದಂಗೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತೆ. ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದಂಗೆ ತಾಪಮಾನ ಹೆಚ್ಚಾಗ್ತಾ ಹೋಗುತ್ತೆ. ಅಂಥ ತಾಪಮಾನ ನಿಯಂತ್ರಣವನ್ನು ಅರಣ್ಯಗಳು ಮಾಡಲು ಸಾಧ್ಯ. ನೋಡಿ, ಗಿಡಮರಗಳು ಇದ್ದಂಗೆ ತಾಪಮಾನ ಇಲ್ಲ, ನಿಯಂತ್ರಣ ಇದೆ. ಅದೇ ಗಿಡಮರಗಳಿಲ್ಲ, ನಗರೀಕರಣ ಹೆಚ್ಚಾಯಿತು, ತಾಪಮಾನ ಹೆಚ್ಚಾಗ್ತಾ ಇದೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಚಿತ್ರಣದಲ್ಲಿ. ಮತ್ತು ಜಲಚಕ್ರ ನಿಯಂತ್ರಣ, ಇದು ಸಹ ನೀರಿನ ಮರುಚಕ್ರೀಕರಣನೂ ಉಂಟಾಗುತ್ತೆ ಅರಣ್ಯಗಳು ಸಮೃದ್ಧವಾಗಿದ್ದಾಗ. ವನ್ಯಜೀವಿಗಳಿಗೆ ಇದು ರಕ್ಷಣೆ, ಏಕೆಂದರೆ ಹೆಚ್ಚು ವನ್ಯಜೀವಿಗಳ ಆವಾಸ ಸ್ಥಾನನೂ ಈ ಅರಣ್ಯಗಳಾಗಿರ್ತವೆ. ಅಂತರ್ಜಲ ಮಟ್ಟವನ್ನು ಸಹ ಈ ಅರಣ್ಯಗಳು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಹೆಚ್ಚಿಸುತ್ತೆ. ಗಮನಿಸ್ತಾ ಇದ್ದೀನಿ, ವನ್ಯಜೀವಿಗಳಿಗೆ ರಕ್ಷಣೆ ಇದೆ, ಆವಾಸ ಸ್ಥಾನ ಆಗಿದೆ, ಹಾಗೂ ಅಂತರ್ಜಲ ಮಟ್ಟವನ್ನು ಸಹ ಇದು ಹೆಚ್ಚಿಸುತ್ತೆ ಈ ಒಂದು ಅರಣ್ಯಗಳು. ಆದ ಕಾರಣ ಅರಣ್ಯಗಳು ಒಂದು ದೇಶದ ಸಂಪತ್ತು ಅಂತ ನಾವು ಹೇಳ್ಬೋದು. ದೇ ಆರ್ ದ ವೆಲ್ತ್ ಆಫ್ ದ ನೇಷನ್. ಇಂಥ ಅರಣ್ಯಗಳ ಆರ್ಥಿಕ ಪ್ರಾಮುಖ್ಯತೆಯೂ ಸಹ ಹೊಂದಿದೆ. ದೇಶದ ಆರ್ಥಿಕ ಮಟ್ಟವನ್ನು ಸಹ ಹೆಚ್ಚಿಸುತ್ತವೆ ಅರಣ್ಯಗಳಿರೋದ್ರಿಂದ. ಹೇಗೆ ಅಂತ ಹೇಳಿದ್ರೆ, ಕಾಗದ, ಬಟ್ಟೆ, ಗಾಜು ಇತ್ಯಾದಿ ಕಾರ್ಖಾನೆಗಳಿಗೆ ಪ್ರಮುಖ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ ಈ ಒಂದು ಅರಣ್ಯಗಳು. ಅಷ್ಟೇ ಅಲ್ಲ, ರಾಳಗಳು, ಗೋಂದುಗಳು, ವರ್ಣಕಗಳು, ಲ್ಯಾಕ್, ಬೆಂಕಿ, ಮೇಣ, ಜೇನುತುಪ್ಪ ಮುಂತಾದ ಅನೇಕ ಸಣ್ಣ ಉತ್ಪನ್ನಗಳನ್ನು ಪಡೆಯಲಾಗುತ್ತದೆ ಅರಣ್ಯಗಳಿಂದ. ನೋಡಿ, ಕಾಗದದ ಕಾರ್ಖಾನೆ, ಬಟ್ಟೆಯ ಕಾರ್ಖಾನೆ, ಜೇನುತುಪ್ಪವನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು, ಜೇನುತುಪ್ಪ ಸಿಗುವಂಥ ಒಂದು ಮಟ್ಟನೂ ಸಹ ಹೆಚ್ಚಾಗುತ್ತೆ ಅರಣ್ಯಗಳಿರೋದ್ರಿಂದ. ಇಂಥ ಅರಣ್ಯಗಳ ನಾಶ ಇಂದು ನಾವು ಕಾಣ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ನಾವು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅದರ ಒಂದು ಭಾಗನೂ ಆಗಿದ್ದೇವೆ ಎಂಬುದು ಹೇಳುವುದರಲ್ಲಿ ಯಾವುದೇ ರೀತಿ ಉತ್ಪ್ರೇಕ್ಷತೆ ಇಲ್ಲ. ಇಂಥ ಅರಣ್ಯ ನಾಶಕ್ಕೆ ಅನೇಕ ಕಾರಣಗಳಿದ್ದಾವೆ. ಅದರಲ್ಲಿ ಕೈಗಾರಿಕೀಕರಣ, ಇಂಡಸ್ಟ್ರಿಯಲೈಸೇಷನ್, ನಗರೀಕರಣ, ಅರ್ಬನೈಸೇಷನ್, ಗಣಿಗಾರಿಕೆ, ಮೈನಿಂಗ್ ಪ್ರಮುಖ ಕಾರಣಗಳಾಗಿವೆ ಅರಣ್ಯಗಳ ನಾಶಕ್ಕೆ. ಅಷ್ಟೇ ಅಲ್ಲ, ಅತಿಯಾಗಿ ಮೇಯಿಸುವಿಕೆ ಹಾಗೂ ಕೃಷಿ ವಿಸ್ತರಣೆ ಅರಣ್ಯ ನಾಶಕ್ಕೆ ಕಾರಣಗಳು. ಇಂಥ ಒಂದು ಅರಣ್ಯ ನಾಶದ ಪರಿಣಾಮಗಳೇನಾಗ್ತಾ ಇದೆ? ನಗರೀಕರಣದಿಂದ ಅರಣ್ಯ ನಾಶ ಆಯಿತು, ಕೈಗಾರಿಕೀಕರಣದಿಂದ ಅರಣ್ಯ ನಾಶ ಆಯಿತು, ಗಣಿಗಾರಿಕೆಯಿಂದ, ಅತಿಯಾಗಿ ಮೇಯಿಸುವಿಕೆಯಿಂದ, ಕೃಷಿ ಉತ್ಪನ್ನಗಳು, ಕೃಷಿ ಕ್ಷೇತ್ರವನ್ನು ಹೆಚ್ಚಿಸೋದ್ರಿಂದ ಅರಣ್ಯಗಳು ನಾಶ ಆಗ್ತಾ ಇದೆ. ಇದರ ಪರಿಣಾಮ ಮರುಭೂಮೀಕರಣ, ಡೆಸರ್ಟಿಫಿಕೇಶನ್ ಉಂಟಾಯಿತು. ವನ್ಯಜೀವಿಗಳ ಆವಾಸ ಸ್ಥಾನ ಕ್ಷೀಣಿಸುತ್ತಿದೆ. ಪ್ರತಿಕೂಲವಾದ ಹವಾಮಾನ ಪರಿಸ್ಥಿತಿಗಳು ಸಹ ಉಂಟಾಗ್ತಾ ಇದೆ ಅರಣ್ಯ ನಾಶಗಳಿಂದ. ನೋಡಿ, ಡೆಸರ್ಟಿಫಿಕೇಶನ್, ಮರುಭೂಮೀಕರಣದ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಷ್ಟೇ ಅಲ್ಲ, ವನ್ಯಜೀವಿಗಳ ಆವಾಸ ಸ್ಥಾನ ಕ್ಷೀಣಿಸ್ತಾ ಇದೆ. ವನ್ಯಜೀವಿಗಳಿಗೆ ಇರಲು ಆಶ್ರಯವಿಲ್ಲ, ರಕ್ಷಣೆಗೆ ತಾಣವಿಲ್ಲ, ಅವು ಸಾಯ್ತಾ ಇದ್ದಾವೆ. ಇಂಥ ಅರಣ್ಯ
ನಾಶದ ಪರಿಣಾಮಗಳನ್ನು ತಿಳಿದ ನಂತರ ಅದರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಅಂತ ಅರಣ್ಯ ಸಂರಕ್ಷಣಾ ಕ್ರಮಗಳು ಕೆಲವನ್ನು ನಾವಿಲ್ಲಿ ನೋಡೋಣ. ಮರಗಳ ಅನಗತ್ಯ ಕತ್ತರಿಕೆಗೆ ತಡೆಯನ್ನು ಹಾಕಬೇಕು. ಅಷ್ಟೇ ಅಲ್ಲ, ಮರು ಅರಣ್ಯೀಕರಣ ಮತ್ತು ಅರಣ್ಯೀಕರಣ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು. ದಟ್ ಈಸ್ ವನ ಮಹೋತ್ಸವ, ಗಿಡಮರಗಳನ್ನು ಹೆಚ್ಚು ಬೆಳೆಸೋದು. ಈಗಾಗಲೇ ಇರುವ ಅರಣ್ಯ ನಾಶ ಆಗಿದೆ, ಅದನ್ನು ಮತ್ತೆ ಪುನಶ್ಚೇತನಗೊಳಿಸುವಂಥದ್ದು. ಮೂರನೇದು, ಕಾಡ್ಗಿಚ್ಚು ಮತ್ತು ಪ್ರವಾಹದಂತಹ ಅರಣ್ಯ ವಿಪತ್ತುಗಳನ್ನು ನಿಯಂತ್ರಿಸುವುದು. ಪೀಠೋಪಕರಣಗಳ ಪರ್ಯಾಯ ಮೂಲಗಳ ಬಳಕೆಯನ್ನು ಮಾಡ್ತಕ್ಕಂಥದ್ದು. ಅರಣ್ಯ ಉತ್ಪನ್ನಗಳ ಮರುಚಕ್ರೀಕರಣ ನಿರ್ವಹಿಸುವಂಥದ್ದು. ಸಾಮಾಜಿಕ ಅರಣ್ಯ, ಕೃಷಿ ಅರಣ್ಯ ಇತ್ಯಾದಿ ಆಧುನಿಕ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ನಾವು ಅರಣ್ಯ ನಾಶವನ್ನು ತಡೆಯಬಹುದು. ಅಂಥದ್ದೊಂದು ಚಳುವಳಿ ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ, ಮರಗಳ ಸಂರಕ್ಷಣೆ. ಈ ಚಳುವಳಿಯು ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿರುವ ಘರ್ವಾಲ್ ರೇನಿ ಎಂಬ ಕುಗ್ರಾಮದಲ್ಲಿ ನಡೆದು ಒಂದು ಘಟನೆಯಿಂದ ಹುಟ್ಟಿಕೊಂಡಿತು. ಯಾರು ಮರಗಳನ್ನು ಕಡಿಯಕ್ಕೆ ಬರ್ತಾರೆ, ಆಗ ನಾವು ಮರಗಳನ್ನು ಹೋಗಿ ಅಪ್ಪಿಕೊಳ್ಳೋದ್ರಿಂದ ಮರಗಳಿಗೆ ರಕ್ಷಣೆಯನ್ನು ಕೊಡುವಂಥ ಒಂದು ಚಳುವಳಿ ಅಪ್ಪಿಕೋ ಚಳುವಳಿ, ಚಿಪ್ಕೋ ಮೂಮೆಂಟ್ ಅಂತ ಕರೆದ್ವಿ. ಸುಂದರ್ಲಾಲ್ ಬಹುಗುಣ್ ಶಾ ಎಂಬುವರು ಈ ಚಳುವಳಿಯನ್ನು ಜಾರಿಗೊಳಿಸ್ತಾರೆ. ಇದರಿಂದ ಮರಗಳ ಸಂರಕ್ಷಣೆ ಉಂಟಾಗುತ್ತೆ ಆ ಪ್ರದೇಶದಲ್ಲಿ. ವನ್ಯಜೀವಿಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಅರಣ್ಯಗಳು ಮತ್ತು ವನ್ಯಜೀವಿಗಳು. ಅರಣ್ಯಗಳು ಸಂರಕ್ಷಿತವಾಗಿದ್ದಾವೆ ಅಂದರೆ ಅಲ್ಲಿ ವನ್ಯಜೀವಿಗಳು ಸಂತೋಷವಾಗಿ ಆನಂದವಾಗಿ ಹೆಚ್ಚು ಸಂಖ್ಯೆಯಲ್ಲಿರೋಕ್ಕೆ ಸಾಧ್ಯ. ಏಕೆಂದರೆ ಆ ಅರಣ್ಯಗಳು ವನ್ಯಜೀವಿಗಳ ಆವಾಸ ಸ್ಥಾನಗಳು ಆಗಿರ್ತವೆ. ಅಷ್ಟೇ ಅಲ್ಲ, ಎಲ್ಲಿ ವನ್ಯಜೀವಿಗಳು ಅಧಿಕ ಪ್ರಮಾಣದಲ್ಲಿ ಇದ್ದಾವೋ ಆ ಒಂದು ಸ್ಥಳದಲ್ಲಿ ಅರಣ್ಯಗಳು ದಟ್ಟವಾಗಿ ಬೆಳೆದಿರ್ತವೆ ಹಾಗೂ ಹೆಚ್ಚು ಸೌಂದರ್ಯೋಪಾಸನೆಯನ್ನು ಸಹ ಹೊಂದಿರ್ತವೆ. ಅಂಥ ವನ್ಯಜೀವಿಗಳು ಮುಖ್ಯವಾಗಿ ಕೃಷಿ ಮಾಡದ ಸಸ್ಯಗಳು ಮತ್ತು ಸಾಕಲಾಗದ ಪ್ರಾಣಿಗಳು. ಅನ್ಕಲ್ಟಿವೇಟೆಡ್ ಪ್ಲಾಂಟ್ಸ್ ಆ್ಯಂಡ್ ನಾನ್ ಡೊಮೆಸ್ಟಿಕೇಟೆಡ್ ಆನಿಮಲ್ಸ್ ಫಾರ್ಮ್ ದ ವೈಲ್ಡ್ ಲೈಫ್. ವನ್ಯಜೀವಿಗಳನ್ನು ಆಂಗ್ಲ ಭಾಷೆಯಲ್ಲಿ ವೈಲ್ಡ್ ಲೈಫ್, ವೈಲ್ಡ್ ಆನಿಮಲ್ಸ್ ಅಂತಲೂ ಕರೀತಾರೆ. ಅಂಥ ವನ್ಯಜೀವಿಗಳ ಪ್ರಾಮುಖ್ಯತೆ ಏನು, ಅವು ಇರುವುದರಿಂದ ಯಾವ ಒಂದು ಪ್ರಯೋಜನಗಳು ಉಂಟಾಗ್ತವೆ? ಮೊದಲನೇ ಅಂಶ, ವನ್ಯಜೀವಿಗಳು ಅರಣ್ಯೀಕರಣವನ್ನು ಉತ್ತೇಜಿಸುತ್ತವೆ. ಈಗಾಗಲೇ ಹೇಳಿದೆ, ಅರಣ್ಯಗಳಿಗೆ ರಕ್ಷಣೆ ಸಿಗುತ್ತೆ ವನ್ಯಜೀವಿಗಳಿರೋದ್ರಿಂದ. ಅಷ್ಟೇ ಅಲ್ಲ, ಜೀವ ವೈವಿಧ್ಯತೆಯ ನಿರ್ವಹಣೆಯೂ ಉಂಟಾಗುತ್ತೆ ಹಾಗೂ ಜೀವ ವೈವಿಧ್ಯತೆಯ ಸಂರಕ್ಷಣೆಯೂ ಉಂಟಾಗುತ್ತೆ. ರಿಚ್ ಬಯೋಡೈವರ್ಸಿಟಿ ಈಸ್ ಬೀನ್ ಕನ್ಸರ್ವ್ಡ್. ಮೂರನೇ ಅಂಶ, ಪರಿಸರ ಸಮತೋಲನದ ನಿರ್ವಹಣೆಯೂ ಉಂಟಾಗುತ್ತೆ. ಐದನೇದು, ಪ್ರವಾಸೋದ್ಯಮದ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ. ಎಲ್ಲಿ ಅಭಯಾರಣ್ಯಗಳಿದ್ದಾವೆ, ಎಲ್ಲಿ ವನ್ಯಜೀವಿಗಳು ಅಧಿಕ ಪ್ರಮಾಣದಲ್ಲಿದ್ದಾವೆ, ಅಲ್ಲಿಗೆ ಪ್ರವಾಸಿಗಳು ಬರ್ತಾರೆ. ಅವ್ರು ಬರೋದ್ರಿಂದ ಅಲ್ಲಿಯ ಒಂದು ಸಂಪತ್ತು, ಆರ್ಥಿಕತೆ ಹೆಚ್ಚಾಗುತ್ತಾ ಹೋಗುತ್ತೆ. ಇದು ಸೌಂದರ್ಯದ ಮೌಲ್ಯವನ್ನು ಹೊಂದಿದೆ. ಈಗಾಗಲೇ ತಿಳಿಸಿದೆ, ವನ್ಯಜೀವಿಗಳಾಗಲಿ ಅರಣ್ಯಗಳಾಗಲಿ ಸೌಂದರ್ಯೋಪಾಸನೆಯನ್ನು ಹೊಂದಿರತಕ್ಕಂಥವು. ಅವು ಭಗವಂತನಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥವು. ಐಸ್ಥೆಟಿಕ್ ವ್ಯಾಲ್ಯೂ. ಅದಕ್ಕೆ ಹೇಳ್ತಾರೆ, ಜಾನ್ ಕೀಟ್ಸ್ ಎಂಬ ಒಬ್ಬ ಪೋಯೆಟ್ ಇಂಗ್ಲೀಷ್ನಲ್ಲಿ ತಿಳಿಸ್ತಾನೆ, ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಎ ಜಾಯ್ ಫಾರ್ ಎವರ್ ಅಂತ ಹೇಳ್ತವೆ. ಅಂಥ ಒಂದು ಆನಂದ, ಸೌಂದರ್ಯ ಮೌಲ್ಯವನ್ನು ಹೊಂದಿರತಕ್ಕಂಥದ್ದು ಈ ವನ್ಯಜೀವಿಗಳು. ಅಷ್ಟೇ ಅಲ್ಲ, ಜೀವ ಪ್ರಭೇದಗಳ ಅಳಿವನ್ನು ತಡೆಯುತ್ತದೆ ಈ ವನ್ಯಜೀವಿಗಳು.
ಇಂಥ ವನ್ಯಜೀವಿಗಳ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಅಂಶಗಳನ್ನು ತಿಳಿದು ಇಂದು ನಾವು ಎಲ್ಲ ವನ್ಯಜೀವಿಗಳನ್ನು ಕಾಣಲು ಸಾಧ್ಯವಿಲ್ಲ. ಅದನ್ನೇ ಜೀವ ಪ್ರಭೇದಗಳ ಅಳಿವಿಗೆ ಕಾರಣಗಳು ಕಂಡುಬರ್ತಾ ಇದ್ದಾವೆ. ಯಾಕೆ ಆ ವನ್ಯಜೀವಿಗಳು ಕಾಣಿಸ್ತಾ ಇಲ್ಲ? ಅವುಗಳ ನೈಸರ್ಗಿಕ ಆವಾಸಗಳ ವಿನಾಶ ಉಂಟಾಗ್ತಾ ಇದೆ. ಆದ ಕಾರಣ ವನ್ಯಜೀವಿಗಳು ನಾಶ ಆಗ್ತಾ ಇದ್ದಾವೆ. ಮರುಭೂಮೀಕರಣ ಹೆಚ್ಚಾಗ್ತಾ ಇದೆ. ಕಾಡುಗಳು ಅಥವಾ ಅರಣ್ಯಗಳು ಇಲ್ಲ. ಆ ಕಾಡು ಮತ್ತು ಅರಣ್ಯಗಳು ನಶಿಸಿ ಹೋಗಿರೋದ್ರಿಂದ ವನ್ಯಜೀವಿಗಳಿಗೆ ಮೂಲಭೂತ ಆಹಾರ ಹಾಗೂ ಆವಾಸ ಸಿಗದೇ ಇರೋದ್ರಿಂದ ಅವು ನಾಶ ಆಗ್ತಾ ಇದೆ. ಅರಣ್ಯ ನಾಶದಿಂದ ಮರುಭೂಮೀಕರಣ ಉಂಟಾಯಿತು. ಅದರಿಂದ ವನ್ಯಜೀವಿಗಳು ಸಹ ನಾಶ ಹೊಂದ್ತಾ ಇದೆ. ಅಷ್ಟೇ ಅಲ್ಲ, ಅವುಗಳಕ್ಕೆ ಯಾಕೆ ವನ್ಯಜೀವಿಗಳು ನಾಶ ಆಗ್ತಾ ಇದ್ದಾವೆ ಅಂದರೆ ಮಾಂಸಕ್ಕಾಗಿ ಚರ್ಮ, ತುಪ್ಪಳ, ದಂತ, ಕೊಂಬು ಇತ್ಯಾದಿಗಳಿಗೆ ಬೇಟೆಯಾಡ್ತಾ ಇದ್ದೇವೆ ವನ್ಯಜೀವಿಗಳನ್ನು ನಮ್ಮ ಅವಶ್ಯಕತೆಗಳನ್ನು ಹೆಚ್ಚಿಸಿಕೊಳ್ಳಲು. 4ನೇ ಅಂಶ, ಕೆಲವು ಜೀವ ಪ್ರಭೇದಗಳ ಅಕ್ರಮ ರಫ್ತು ಮಾಡ್ತಾ ಇರ್ತಕ್ಕಂಥ ವಿಧಾನದಿಂದ ವನ್ಯಜೀವಿಗಳು ನಾಶ ಆಗ್ತಾ ಇದ್ದಾವೆ. ಇಂಥ ವನ್ಯಜೀವಿಗಳ ನಾಶ ಎಲ್ಲಿ ತನಕ ಆಗಿದೆ ಅಂತೇಳಿದರೆ ಅಳಿವಿನ ಅಂಚಿನಲ್ಲಿರುವ ಜೀವ ಪ್ರಭೇದಗಳು ಇಂದು ನಾವು ಕಾಣ್ತಾ ಇದ್ದೇವೆ. ಏನು ಈ ಅಳಿವಿನ ಅಂಚಿನಲ್ಲಿರುವ ಜೀವ ಪ್ರಭೇದಗಳು? ತೀರಾ ಕಡಿಮೆ ಸಂಖ್ಯೆಯಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳು ಮುಂದಿನ ದಿನಗಳಲ್ಲಿ ಅಳಿವಿನ ಅಂಚಿನಲ್ಲಿರುವ ಅಪಾಯವಿದೆ. ಎಂಡೇಂಜರ್ಡ್ ಸ್ಪೀಶೀಸ್, the plants and animals which are at the edge of extinction. Such species are called endangered species. ಅಳಿವಿನ ಅಂಚಿನಲ್ಲಿರತಕ್ಕಂಥ ಜೀವ ಪ್ರಭೇದಗಳು. ಉದಾಹರಣೆ ಖಡ್ಗಮೃಗ, ಕಾಶ್ಮೀರ್ ಸ್ಟ್ಯಾಗ್, ಏಷ್ಯಾಟಿಕ್ ಸಿಂಹ ಇತ್ಯಾದಿ. ನೀವು ಕಾಣಿಸ್ತಾ ಇದೆ ಖಡ್ಗಮೃಗದ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ, ಹಾಗೂ ಕಾಶ್ಮೀರ್ ಸ್ಟ್ಯಾಗ್ ಚಿತ್ರವನ್ನು ಗಮನಿಸ್ತಾ ಇದ್ದೀನಿ. ಏಷ್ಯನ್ ಟಿಕ್ ಸಿಂಹ, ಏಷ್ಯನ್ ಲಯನ್, ಇವು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಜೀವ ಪ್ರಭೇದಗಳು. ಅಳಿದು ಹೋದ ಜೀವಿಗಳು, ಎಕ್ಸ್ಟಿಂಕ್ಟ್ ಸ್ಪೀಶೀಸ್, ಪಿಂಕ್ ಹೆಡೆಡ್ ಡಕ್, ಡೂಡು, ಈಗಾಗಲೇ ಅವು ಇನ್ನೂ ಇಲ್ಲ, ಅವು ಲಭ್ಯನೇ ಇಲ್ಲ. ಈ ಜೀವ ಪ್ರಭೇದಗಳು. ಉಲಿ ಮ್ಯಾಮೋತ್, ಡೈನೋಸರ್, ಇವೆಲ್ಲ ಅಳಿದು ಹೋದ ಜೀವ ಪ್ರಭೇದಗಳು. ದೇ ಆರ್ ಎಕ್ಸ್ಟಿಂಕ್ಟ್ ಸ್ಪೀಶೀಸ್. ವನ್ಯಜೀವಿಗಳ ಸಂರಕ್ಷಣೆ ಖಂಡಿತ ಅವಶ್ಯಕ. ಏಕೆಂದರೆ ಅವುಗಳ ಪ್ರಾಮುಖ್ಯತೆ ನಾವೀಗಾಗಲೇ ತಿಳಿದ ಮೇಲೆ ಅವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆಯೂ ಸಹ ಆಗಿದೆ. ವನ್ಯಜೀವಿಗಳ ಆವಾಸ ಸ್ಥಾನದಲ್ಲಿ ರಕ್ಷಣೆ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಸುಧಾರಿಸುವುದು ಅಷ್ಟೇ ಅಲ್ಲ, ಆಟದ ಕೃಷಿ, ಸೆರೆಯಲ್ಲಿ ಕಾಡು ಪ್ರಾಣಿಗಳ ಸಂತಾನೋತ್ಪತ್ತಿ ಮತ್ತು ಅವುಗಳ ಮೂಲ ಆವಾಸ ಸ್ಥಾನಗಳಿಗೆ ಬಿಡುಗಡೆ ಮಾಡುವುದು, ಗೇಮ್ ಫಾರ್ಮಿಂಗ್ ಅಂತ ಹೇಳ್ತೀವಿ ನಾವು, ಆಟದ ಕೃಷಿ ಅಂತ ಕರೀತೇವೆ. ಸೆರೆಮನೆಯಲ್ಲಿ ಗರ್ಭಿಣಿ ವನ್ಯಜೀವಿಗಳ ತಮ್ಮ ಮರಿಗಳಿಗೆ ಜನ್ಮ ನೀಡೋ ತನಕ ಅವುಗಳಿಗೆ ರಕ್ಷಣೆಯನ್ನು ಕೊಟ್ಟು ಅವು ಒಂದು ಹಂತದ ಬೆಳವಣಿಗೆಯನ್ನು ಹೊಂದಿದ ಮೇಲೆ ಮತ್ತೆ ಅವುಗಳನ್ನು ಸ್ವಸ್ಥಾನದಲ್ಲಿ ಬಿಡುವಂಥ ವಿಧಾನ. ಅಷ್ಟೇ ಅಲ್ಲ, ಅಭಯಾರಣ್ಯಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ಸ್ಥಾಪನೆಯನ್ನು ಮಾಡೋದ್ರಿಂದ ನಾವು ವನ್ಯಜೀವಿಗಳ ಸಂರಕ್ಷಣೆ ಮಾಡಬಹುದು. ಕಟ್ಟುನಿಟ್ಟಿನ ಶಾಸನದ ಮೂಲಕ ಬೇಟೆಯಾಡುವುದು, ಕಳ್ಳತನದಿಂದ ಪ್ರಾಣಿಗಳನ್ನು ಬೇಟೆಯಾಡುವುದು, ಇವುಗಳನ್ನು ನಿಲ್ಲಿಸ್ತಕ್ಕಂಥದ್ದು ಹಾಗೂ ಹೆಚ್ಚು ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು.
ವನ್ಯಜೀವಿ ವಾರವನ್ನು ಆಚರಿಸುವ ಮೂಲಕ ಸಾರ್ವಜನಿಕರಿಗೆ ಶಿಕ್ಷಣ ನೀಡುವುದು, ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ವೈಲ್ಡ್ ಲೈಫ್ ವೀಕ್ ಎಂಬ ಒಂದು ಆಚರಣೆಯಿಂದ. ತದನಂತರ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳ ಅಡಿಯಲ್ಲಿ ವನ್ಯಜೀವಿ ಕ್ರಿಯಾ ಯೋಜನೆಗಳು ಮತ್ತು ಯೋಜನೆಗಳನ್ನು ಜಾರಿಗೊಳಿಸುವುದು. ಇವೆಲ್ಲ ಜಾರಿಗೊಳಿಸುವುದೊಂದೇ ಅಲ್ಲ, ಆಚರಣೆಗೆ ತರುವಂಥದ್ದು ಹಾಗೂ ಆ ಆಚರಣೆಯ ಸಾಫಲ್ಯತೆಯನ್ನು ಸಹ ನಾವು ತಿಳಿಯುವಂಥದ್ದು ಅವಶ್ಯಕ. ಕೆಲವೊಂದು ಸರ್ಕಾರೇತರ ಯೋಜನೆಗಳಲ್ಲಿ IBWL, BNHS, WWF ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, SBWL ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್, IUCN ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, NWAP, WPSI, ಹೀಗೆ ಅನೇಕ ಸರ್ಕಾರೇತರ ಯೋಜನೆಗಳನ್ನು ನಾವು ಆಚರಣೆಗೆ ಗೊಳಿಸೋದ್ರಿಂದ ವನ್ಯಜೀವಿಗಳ ರಕ್ಷಣೆ ಆಗುತ್ತೆ. ಅದರಿಂದ ಅರಣ್ಯಗಳು ಸಹ ರಕ್ಷಿಸಲ್ಪಡ್ತವೆ. ಕಾರಣ ಅವುಗಳ ರಕ್ಷಣೆ ನಮ್ಮ ರಕ್ಷಣೆಯೂ ಸಹ ಆಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಭಾಗ 2 ಅರಣ್ಯಗಳು ಮತ್ತು ವನ್ಯಜೀವಿಗಳು ಪಾಠ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯಲ್ಲಿ ಇಲ್ಲಿ ತನಕ ನಾವು ತಿಳ್ಕೊಂಡ್ವಿ ಅರಣ್ಯಗಳು ಮತ್ತು ವನ್ಯಜೀವಿಗಳ ಬಗ್ಗೆ. ಈ ವಿಷಯದ ಪುನಃ ಇರುವ ಸ್ಥಳಗಳಲ್ಲಿ ಮನನ ಮಾಡಿ ನೀಡಿರ್ತಕ್ಕಂಥ ಮನೆ ಕೆಲಸ 2 ಇದರ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ನಾವು ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಏಕೆ ಸಂರಕ್ಷಿಸಬೇಕು? ಎರಡನೇ ಪ್ರಶ್ನೆ, ಕಾಡುಗಳ ಸಂರಕ್ಷಣೆಗಾಗಿ ಕೆಲವು ಸಲಹೆಗಳನ್ನು ನೀಡಿ. ಮೂರನೇದು, ಅರಣ್ಯ ಮತ್ತು ವನ್ಯಜೀವಿಗಳ ವಿಷಯ ಬಂದಾಗ 4 ಮುಖ್ಯ ಪಾಲುದಾರರಿರುವರು. ಇವರಲ್ಲಿ ಅರಣ್ಯ ಉತ್ಪನ್ನಗಳ ನಿರ್ವಹಣೆಯನ್ನು ನಿರ್ಧರಿಸುವ ಅಧಿಕಾರವನ್ನು ಯಾರು ಹೊಂದಿದ್ದಾರೆ? ನೀವು ಹಾಗೇಕೆ ಭಾವಿಸುವಿರಿ? ಈ 3 ಪ್ರಶ್ನೆಗಳು ಸಹ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಪಾಠವನ್ನು ಅರ್ಥೈಸಿಕೊಂಡು ಬರೆಯಿರಿ ಎಂಬುದನ್ನು ತಿಳಿಸ್ತಾ, ಇವತ್ತಿನ ಕಲಿಕೆಯ ಎಲ್ಲ ಅಂಶಗಳನ್ನು ಭಗವಂತನ ಪಾದಾರವಿಂದಗಳಿಗೆ ಅರ್ಪಿಸ್ತಾ ಸಮಸ್ತ ಲೋಕಕ್ಕೆ ಒಳ್ಳೆಯದಾಗಲಿ ಎಂಬುದನ್ನು ಹೇಳ್ತಾ, ಸಮಸ್ತ ಲೋಕಾಃ ಸುಖಿನೋ ಭವಂತು. ಸಮಸ್ತ ಲೋಕಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಜೈ ಸಾಯಿರಾಮ್.